ಅಮ್ಮ ಅಕ್ಕ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬ ಅಳು ಬರ್ತೈತೆ. ಅಳ್ಬೇಡ ಸುಗಣ, ಅಳ್ಬೇಡ, ಸುಮ್ಮನಿರು. ಯಾಕೆ ಅಳ್ತೀಯ? ಏನಾಗಿಲ್ಲ, ಸುಮ್ಮನಿರು. ಹಾಸ್ಪಿಟ್ಲಿಗೆ ಹೋದ್ರೆ ಚೆನ್ನಾಗಿ ಆಗ್ತೀಯ ಕಣೆ. ಟೆನ್ಷನ್ ತಗೊಂಬತ್ತೆ ಇವತ್ತೆ. ನಾನು ಹೇಳ್ತೀನಿ ಟೆನ್ಷನ್ ತಗೋಬೇಡ ಅಂತ. ನೋಡಿ ರಾತ್ರಿಯಿಂದ ಸ್ವಲ್ಪ ಚೆನ್ನಾಗಿತ್ತು, ಬಾವೆಲ್ಲ ಇಳಿದೈತಿ ಮುಖದ್ದೆಲ್ಲನ. ಅದಕ್ಕೆ ಹಾಸ್ಪಿಟ್ಲಾಗ ಅಡ್ಮಿಂಟ್ ಆಗಿದ್ರೆ ಮೆಡಿಸನ್ ಹಾಕೋರು. ಹೇಳಿದ್ರೆ ಕೇಳಲ್ಲ. ಅದೇ ರಾತ್ರಿಯಿಂದ ಚೆನ್ನಾಗಿದ್ದಾಳೆ, ಟೆನ್ಷನ್ ಯಾಕೆ ತಗೊಂತೀಯ ಸುಗುಣ? ನಿಮ್ಮ ಅಮ್ಮ ಇರು, ನಿಮ್ಮ ಅಕ್ಕ ಇರು, ಎಲ್ಲ ಬಂದವ್ರಮ್ಮ, ಎಲ್ಲರೂ ನೋಡ್ಕೊಂತಾರೆ ನಿನಗೆ. ಯಾರೇನು ಮನಸ್ನಾಗ ಏನೋ ಇಕ್ಕೊಂಡಿಲ್ಲ, ಸುಮ್ಮನಿರು. ನೀನು ಚೆನ್ನಾಗಿರೋದು ಕಲಿ. ಆಗ ಗೊತ್ತಿಲ್ಲ, ಇವನ್ನೆಲ್ಲ ನೋಡಿ ನನಗೆ ಅಳು ಬಂದಂಗೆ ಆಗ್ತೈತೆ. ಇವನ್ನೆಲ್ಲ ನೋಡಿ ಅಳು ಬಂದಂಗೆ ಆಗ್ತೈತೆ ನನಗೆ. ಯಾಕ ಗೊತ್ತಿಲ್ಲ. ಬೇಡ ಸುಮ್ಮನಿರು. ಅಯ್ಯೋ ಯಾಕೆ ಅಳ್ತೀಯ? ಅಳು ಅಂಥದ್ದು ಏನಾಗೈತಿ? ಇವಾಗ ಎಲ್ಲರೂ ಬಂದಿದ್ದೀವಿ ತಾನೆ, ಅಕ್ಕ ತಂಗಿಯರು, ನಿನ್ನ ತಮ್ಮ ಬಂದಾನೆ, ತಮ್ಮನೇ ತಿರುಗುತ್ತು, ಎಲ್ಲರೂ ಬಂದವ್ರೆ. ಎಷ್ಟಾದ್ರೂ ಖರ್ಚಾದ್ರೂ ಪರವಾಗಿಲ್ಲ, ನಾವೆಲ್ಲ ಐದಿ ತೋರಿಸ್ತೀವಿ, ಸುಮ್ಮನಿರು. ಸುಗುಣ, ಫಸ್ಟ್ ಹೋಗಿ ಮಕ ತೊಳ್ಕೊಬರೋಕೆ ಹೋಗು. ಎದಳಿಲಿ, ಮಕ ತೊಳ್ಕೊಬರೋಕೆ ಒಳ್ಬೇಡ. ಹತ್ತು ನೋಡಿ ಹೆಂಗಾಗೈತೆ ನಿನ್ನ ಕಣ್ಣು. ನಾವು ನಿನಗೆ ನೋಡಕ್ಕಂತೇಳಿ ಬಂದಿದ್ದೀವಿ. ಅವೆಲ್ಲ ಸಹಜ ಜಗಳಗಳು ಅವೆಲ್ಲ ಆಗಿರೋದು. ಅವನ್ನೆಲ್ಲ ಮನಸ್ಸಿಗೆ ಇಕ್ಕೊಂಡ್ರೆ ಆಗುತ್ತಾ? ಇವಾಗ ನೀನು ಅವನ್ನೆಲ್ಲ ಯೋಚನೆ ಮಾಡ್ತಾ ಇದೀಯ ಅನ್ಸುತ್ತೆ. ಯಾಕೆ ಗೊತ್ತಿಲ್ಲ, ಕಣ್ಣೀರು ಬರ್ತಾ ಇದೆ. ನಿಮ್ಮನ್ನೆಲ್ಲ ನೋಡಿ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದೀನಿ ನಾನು. ಯಾಕೆ ಅಷ್ಟೊಂದು ಕಣ್ಣ ನೀರು ಬರ್ತಾ ಇದ್ದಾವೆ? ಯಾಕೆ ಬರ್ತಾ ಇದ್ದಾವೆ ಅನ್ನೋದು ಗೊತ್ತಿಲ್ಲ. ಯಾಕೆ ನನಗೆ ಇಷ್ಟೊಂದು ದುಃಖ ಆಗ್ತೈತಿ? ಯಾಕೆ ನನಗೆ ಹಿಂಗೆ ಆಗ್ತೈತೆ ಅನ್ನೋದು ಗೊತ್ತಿಲ್ಲ. ಯಾಕೆ ಹಿಂಗಾಯ್ತೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಯಾಕಾಯ್ತೋ ಏನು? ಅಳ್ಬೇಡ ಕಣತ್ತೆ ನೀನು. ಎದೈಲಿ ಫಸ್ಟು ನೀನು ಮಕ ತೊಳ್ಕೊಬರೋಕೆ ಎದ್ದೋಗಿ ಮಕ ತೊಳ್ಕೊಬರೋಕೆ ಸುಗುಣ. ಹೋಗು, ಅಳ್ಬೇಡ, ಹೋಗಮ್ಮ ಹೋಗು. ಅದಕ್ಕೆ ಹೋಗ್ತೀವಿ ಕಣಕ್ಕ ಬೆಂಗಳೂರಿಗೆ. ನಾಳೆಗೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ರಮ್ಮ. ಹಂಗಾಗಿ ಅವಳು ನೋಡು, ಯಪ್ಪ ನೋಡೋಕ್ಕಾಗಲ್ಲಮ್ಮ ತಾಯಿ. ಏನಾಗೈತೆ ಅಂತ ಹೇಳಿದ್ರಮ್ಮ ಡಾಕ್ಟ್ರು. ಕಿಡ್ನಿ ಫೇಲ್ ಆಗೈತೆ ಅಂತ ಹೇಳವ್ರೆ, 2 ಕಿಡ್ನಿನೂ ಫೇಲ್ ಆಗೈತೆ ಅಂತ ಹೇಳಿ. ಅದಕ್ಕೇ ತುಂಬ ಬೇಜಾರಾಗ್ತಾರೆ ಅವರು. ಅವ್ರಿಗೆ ಆ ವಿಷಯ ಗೊತ್ತಿಲ್ಲ, ಈ ವಿಷಯನ ಅವ್ರಿಗೆ ಹೇಳಿಲ್ಲ. ಕಿಡ್ನಿ ಫೇಲ್ ಆಗಿರೋ ವಿಷಯನ ಅವ್ರಿಗಿನ್ನೂ ನಾವು ಹೇಳಿಲ್ಲ. ನೀವೇನು ಮಾತಾಡಬೇಡ್ರಿ, ಅವ್ರು ತುಂಬ ಎದುರು ಬಿಡ್ತಾರೆ. ತುಂಬ ಎದುರು ಇನ್ನೂ ಕಷ್ಟ. 2 ಕಿಡ್ನಿನೂ ಫೇಲ್ ಆಗಿದ್ದಾವೆ, ಅದಕ್ಕೆ ಆಪ್ರೇಷನ್ ಮಾಡಿ ಇವಾಗ ಕಿಡ್ನಿ ಹಾಕಬೇಕು ಅಂತ ಹೇಳವ್ರೆ. ಪಾಪ, ಅದಕ್ಕೆ ವರ್ಷನ ನಾನೇ ಕೊಡ್ತೀನಿ, ನಾನೊಂದು ಕಿಡ್ನಿ ದಾನ ಮಾಡ್ತೀನಿ ಸಿಗುಣಂಗೆ ಅಂತ ಹೇಳೈತೆ. ಅದಕ್ಕೇ ನೀವು ಇಲ್ಲಿ ನೋಡಿ, ಈ ವಿಷಯ ಹೇಳ್ಬೇಡ್ರಿ ಸದ್ಯಕ್ಕೆ. ನಾವು ಏನು ಹೇಳಿಲ್ಲ, ಅವು ವರ್ಷ ಕೊಡುತ್ತೆ ಅಂತಲೂ ಹೇಳಿಲ್ಲ, ಏನು ಹೇಳಿಲ್ಲ. ನಾಳೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀವಿ. ಡಾಕ್ಟ್ರ್ ಏನು ಹೇಳ್ತಾರೆ ನೋಡ್ಬಿಟ್ಟು ವರ್ಷ ಕಿಡ್ನಿ ಕೊಡ್ತೀನಿ, ನಾನು ಕೊಡ್ತೀನಿ, ಬೇಡ ಅಂತ ಮಾತ್ರ ಅನ್ಬೇಡ್ರಿ. ನಾನೊಂದು ಕಿಡ್ನಿ ದಾನ ಮಾಡ್ತೀನಿ, ನಾನು 2 ಕಿಡ್ನಿನೂ ಸುಗುಣಂಗೆ ಒಂದು ದಾನ ಮಾಡಿ ಸುಗುಣ ಚೆನ್ನಾಗಿರಲಿ ಅಂತ ಹೇಳೈತೆ ಪಾಪ. ಅದಕ್ಕೆ ನೀವು ವಿಷಯ ಹೇಳ್ಬೇಡ್ರಿ, ಅವ್ರಿಗಿನ್ನೂ ಗೊತ್ತಿಲ್ಲ, ವಿಷಯ ಮುಚ್ಚಿಟ್ಟಿದ್ದೀವಿ. ಏ ದೇವ್ರೆ, ಹೌದೇನು? ನಮ್ಮ ಸುಗುಣ ಕಿಡ್ನಿ ಫೇಲ್ ಆಗ್ಯಾವೆ. ಅಯ್ಯೋ ಅಯ್ಯೋ, ಏನು ಕರ್ಮ ಮಾಡಿದ್ಲಪ್ಪ. ನಾಳೆ ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಮ್ಮ, ನೋಡಕ್ಕಂತ ಆಗ್ತಿಲ್ಲ ಅವಳು. ಬೇಗ ಹುಷಾರಾಗಲಿ ಅವಳು. ಅವಳು ಹುಷಾರಾಗ್ತಾಳೆ, ಸುಮ್ಮನಿರಿ. ಅಳಬೇಡ್ರಿ ನೀವು. ಅವಳು ಮುಂದೆ ಹತ್ರ ಅವಳಿಗೆ ಇನ್ನೂ ಇದಾಗುತ್ತೆ. ಅವರು ಧೈರ್ಯವಾಗಿರಬೇಕು. ಧೈರ್ಯವಾಗಿದ್ದರೆ ಯಾವುದು ಇರೋದಿಲ್ಲ. ಧೈರ್ಯವಾಗಿರೋದು ಕೇಳಿ. ಅದೇ ವರ್ಷನ ಹೇಳೈತೆ, ನೋಡೋಣ. ಬೇಡ ಅಂತ ಮಾತ್ರ ಹೇಳ್ಬೇಡ್ರಿ ಕಣಮ್ಮ ಪ್ರೀತಿ. ನಾನು ಸುಗುಣನ ಕಿಡ್ನಿ ದಾನ ಮಾಡ್ತೀನಿ, ನಾನೊಂದು ಕಿಡ್ನಿ ಕೊಡ್ತೀನಿ ಅಂತ ಹೇಳೈತೆ. ಪಾಪ ಇವತ್ತೇನ ಒಂದು ಕಡಿಕೆ ಅವ್ರ ಮನಸ್ಸು ಏನೇ ಜಗಳ ಮಾಡ್ಕೊಂಡು ಏನೇ ಇದಾಗಿದ್ರು ಅವ್ರ ಮನಸ್ಸು ಅಲ್ಲೇ ಕರ್ಗೋಗ್ಬಿಡುತ್ತೆ. ಹೌದೇನು ಪಾಪ. ಅಯ್ಯೋ ನೋಡು ಹೆಂಗೆ ಹೇಳಿದ್ದಾನೆ, ಅವನು ಎಷ್ಟು ದೊಡ್ಡ ಮನಸ್ಸು ಮಾಡಿದ್ದಾನೆ. ನಿಜವಾಗ್ಲೂ ಅವನು ಹೇಳಿರೋದಕ್ಕೆ ಮೆಚ್ಚಬೇಕಮ್ಮ. ಇವತ್ತು ಹೆಂಗೆ ಹೇಳಿದಾನಲ್ವೇ? ನೋಡು ಹೆಂಗನ, ಅವನಿಗೂ ಮನ್ಸಿಗೇನೋ ಒಂದು ಕಡಿಕೆ ಹಾಲೇನೆ. ಅದೆಷ್ಟೇ ಮರೆತ್ರೂ ಅವನಿಗೆ ಪಾಪ ನೋಡಿ, ಎಷ್ಟು ಅವನಿಗೆ ಮನಸ್ಸಿಲ್ದ ಅಂದಿದ್ರೆ ಅಷ್ಟು ಅವನು ಅವ್ನಿಗೆ ಇದು ಮಾಡ್ತಿರ್ಲಿಲ್ಲ. ಕೊಡಬೇಕು ಅಂತ ಅವ್ನು ಯಾಕೆ ಒಪ್ಕೊಂಡಿದ್ದಾನೆ ನೋಡು. ಏನೋ ಅವಾಗ ಫಸ್ಟ್ ನಾನೇ ಮದುವೆ ಆಗಿದ್ದು, ನಾನೇ ಕೈ ಹಿಡ್ದಿದ್ದು, ಅವಾಗ ಹಿಂಗಾಯಿತು, ಎಲ್ಲ ಏನೇನೋ ಆಯಿತು ಅಂತ ಅವರು. ಅವ್ರಿಗೆ ಇವಾಗ ಯಾರು ಇಲ್ವಲ್ಲ, ಅದೇ ಬೇಜಾರು. ಒಂದು ಸುಗುಣ, ಬಾ ಸುಗುಣ. ನನಗಂತೂ ಎಲ್ಲರೂ ಬಂದಿದ್ದಕ್ಕೆ ತುಂಬ ಖುಷಿ ಆಯ್ತಪ್ಪ. ಎಲ್ಲರನ್ನೂ ನೋಡಿ ನಾನು ಎಷ್ಟು ದಿವಸ ಇರ್ತೀನೋ ಹೇಳೋಕ್ಕಾಗಲ್ಲ. ನೀವು ಹಂಗೆ ಹೇಳ್ಬೇಡ್ರಿ ಅತ್ತೆ, ಸುಮ್ಮನೆ. ನಾಳೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ನೀನು ಹುಷಾರಾಗ್ತಿ ಅಂತ ಹೇಳಿದ್ದೀನಿ. ನೀನು ಮೊನ್ನೆನೇ ಹುಷಾರಾಗ್ತಿದ್ದೆ ಹೋಗಿದ್ರೆ. ನೀನೇನೆ ಏನು ಬೇಡ ನಾನು ಹಾಸ್ಪಿಟ್ಲಿಗೆ ಇರಲ್ಲ ಅಂತ ಬಂದಿದ್ದು. ನಾಳೆಗೆ ಹಾಸ್ಪಿಟ್ಲಿಗೆ ಹೋದರೆ ನೀನು ಹುಷಾರಾಗ್ತೀಯ ನೋಡು. ನೀನು ಸುಮ್ಮನಿರು. ನೀನು ಅವೆಲ್ಲ ಏನು ಯೋಚನೆ ಮಾಡಬೇಡ. ಗೊತ್ತಾಯ್ತು ನಿನ್ಗೆ ಹೆಂಗೆ ಹುಷಾರು ಮಾಡಬೇಕು ಅಂತ. ನಮಗೆ ನಾವೆಲ್ಲ ಕರ್ಕೊಂಡೋಗಿ ತೋರಿಸ್ತೀವಿ. ನಾನು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ, ನಾನು ನೋಡ್ಕೊಂತೀನಿ, ಸುಮ್ಮನಿರಮ್ಮ. ನಾನು ಇರ್ತೀನಿ. ಪ್ರವಿಗೆ ಹೇಳಿದೀನಿ, ಇಲ್ಲೇ ಇರ್ತೀನಿ ಕಣೋ, ನಿಮ್ಮ ಅಕ್ಕ ನೋಡ್ಕೊಂಡು ಒಂದು 2 ದಿವಸ ಇಲ್ಲೇನೆ ಅಂತ ಇರೋ ಅಂತ ಹೇಳವನೇ. ಸುಮ್ಮನಿರು, ನೀನೇನು ಟೆನ್ಷನ್ ತಗೋಬೇಡ. ನಾವೆಲ್ಲ ಬಂದಿದ್ದೀವಿ, ನಾವೆಲ್ಲ ಬಂದು ನೀನು ನೋಡಿದ ಮೇಲೂ ನೀನು ಧೈರ್ಯವಾಗಿರ್ಬೇಕು ಕಣಮ್ಮ ಸುಗುಣ. ನೀನು ಧೈರ್ಯ ಕಳ್ಕೋಬಾರ್ದು.
ಧೈರ್ಯ ಕಳ್ಕೊಂಡ್ರೆ ಎಂತರ್ಗೂ ಬೇಜಾರಾಗುತ್ತೆ. ಇದೇನಪ್ಪ ಇದು ಇವಳು ಹಿಂಗೆ ಆಗ್ಬಿಟ್ಲು ಅಂತ ನಮಗೂ ಒಂಥರ ಬೇಜಾರಾಗುತ್ತೆ, ನಮಗೂ ಒಂಥರ ಭಯವಾದಂಗೆ ಆಗುತ್ತೆ. ನೀನು ಚೆನ್ನಾಗಿರ್ಬೇಕು, ಧೈರ್ಯವಾಗಿರ್ಬೇಕು, ಧೈರ್ಯನೇ ಮುಖ್ಯ. ಫಸ್ಟ್ ಕರ್ಕೊಂಡು ಹೋಗೋದೆ ಬೆಳಗ್ಗೆಲೆ ಹೋಗ್ತೀವಿ ಹಾಸ್ಪಿಟ್ಲಿಗೆ. ಚೆನ್ನಾಗಿದೆ ಸುಗುಣ, ಸುಮ್ಮನೆ ನಿನ್ಗೇನಾಗಿಲ್ಲ, ಯೋಚನೆ ಮಾಡಬೇಡ. ಯಾಕೋ ಒಂಥರ ಕಣಕ್ಕ, ಯಾಕೋ ಅವಳು ಬಂದಂಗಾಗುತ್ತೆ, ಏನೋ ಒಂಥರ ಬೇಜಾರು ಮನಸ್ಸಿಗೆ. ಅದು ಯಾಕೋ ಏನೋ ಗೊತ್ತಿಲ್ಲ, ತುಂಬ ಬೇಜಾರಾದಂಗಾಗುತ್ತೆ. ಅದು ಯಾಕಪ್ಪ, ಅದು ಏನಾಯ್ತೋ ಏನೋ ಒಂದು ಗೊತ್ತಿಲ್ಲ. ಏನಾಗಿಲ್ಲ, ಸುಮ್ಮನಿರು, ನಾವೆಲ್ಲ ಬಂದಿದ್ದೀವಿ. ನಾವೇನು ಮನಸ್ಸಿನಾಗ ಏನು ಇಟ್ಕೊಂಡಿಲ್ಲ, ಮರ್ತೋಗಿದ್ದೀವಿ ಎಲ್ಲನ. ನೀನು ಅದನ್ನೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ. ಹೆಂಗೆ ಚೆನ್ನಾಗಿದೆ, ಊಟ ಮಾಡ್ದೆ, ಊಟ ಮಾಡಿ ಮಾತ್ರ ನುಂಗಿ ಧೈರ್ಯವಾಗಿ ಹೋಗಿ ಹಾಸ್ಪಿಟ್ಲಿಗೆ. ನಾವು ಅಲ್ಲಿ ಹೋಗಿ ಅದೇನು ಹೇಳ್ತಾರೆ ಕೇಳಿ, ಅದೇನೋ ಎಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದ್ಮೇಲೆ ತಿರ್ಗೋ ಇನ್ನೊಂದ್ಸತಿ ಓದ್ತೀವಿ ನಾವು ಹೆಂಗೋ ಚೆನ್ನಾಗಿದ್ದೀವಿ ಇವಾಗ. ನೀನು ಚೆನ್ನಾಗಿದ್ರೆ ಯಾವುದು ಇರಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಇವಾಗ. ಹೆಂಗೆ ಅತ್ತ ಸಾಲ ಫಲ ನಮ್ಮದೇ ಆಗ್ತಿಲ್ಲ, ಎಲ್ಲ ತೀರಿಸ್ಕೊಂಡಿವ. ನಿಮ್ಮ ಅಮ್ಮನ ಸೆನಕ್ಕೈತೆ, ಎಲ್ಲರೂ ಸೆನಕ್ಕೈದೀವಿ. ನೀನು ಒಬ್ಬಳು ಸೆನಕ್ಕಿದ್ರೆ ಅಷ್ಟೇ ಸಾಕು. ಸುಸ್ತಾಗುತ್ತೇನು? ಸುಸ್ತು ಆಯಾಸ, ಒಂದು 5 ನಿಮಿಷ ನಿಂತ್ಕೊಂಡು ಮಕ್ಕಾಗಲ್ಲ, ಒಂದು ಸ್ವಲ್ಪ ದೂರ ನಡೆಯೋಕ್ಕಾಗಲ್ಲ ಅಕ್ಕ. ಇಲ್ಲಿಂದಾಗ ಅಲ್ಲಿ ಅವ್ರ ಮಂತಕ್ಕ ನಾನು ನಡೆದಿದ್ದೀನಿ ಅಂತಂದರೆ ಸುಸ್ತಾಗುತ್ತೆ, ಆಯಾಸ ಆದಂಗೆ ಆಗುತ್ತೆ. ಅದು ಬ್ಲಡ್ ಬೇರೆ ಕಮ್ಮಿ ಐತೆ, ಅದಕ್ಕೆ ಕಣಮ್ಮ. ಅವಳು ಊಟ ಮಾಡಲಿಲ್ಲ ಅವಾಗೆಲ್ಲ ಬೇರೆ ಇದ್ಲಲ್ಲ, ಅದು ಇದು ಸ್ವಲ್ಪ ಹೆಚ್ಚು ಕಡಿಮೆ ತಿಂದಿಲ್ಲ. ಸುಮ್ಮನೆ ಯಾತಂದ್ರೆ ಅದು ಇದು ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿ ಅವಳು ಬೇಜವಾಬ್ದಾರಿ ಮಾಡ್ಯವಳೆ. ಹೊಟ್ಟೆ ತುಂಬ ಊಟ ಮಾಡೋದು ಅದೆಲ್ಲ ಮಾಡಿಲ್ಲ. ಏನೋ ಬಿಡು, ಯಾವಾಗಲೂ ಉಣ್ಕೊಂಡು ಎಲ್ಲ ಓಡಾಡ್ಕೊಂಡು ಅವಾಗ ಬೇರೆ ಇದ್ಲಲ್ಲ, ಅವಾಗ ಮಾಡ್ಕೊಂಡಿರೋ ಕೆಲಸ. ಬ್ಲಡ್ ಬೇರೆ ಕಮ್ಮಿ ಐತೆ, ಅದಕ್ಕೆ ಸುಸ್ತಾಗುತ್ತೆ. ಅದು ಬ್ಲಡ್ ಹಾಕ್ಬೇಕು ಅಂತ ಹೇಳಿದ್ರೆ ಬ್ಲಡ್ ಹಾಕ್ಸಿದ್ರೆ ಸರಿ ಹೋಗುತ್ತೇಳೆ. ಏನು ಕಾಯಿಲೆ ಇಲ್ಲ ನಮ್ಮ ಅತ್ತಿಗೇನು. ಕಾಯಿಲೆ ಇರೋಳಾಗಿದ್ರೆ ಏನೋ ಇದೆಲ್ಲ ನೋವಿರೋದು, ಕಾಯಿಲೆ ಅಂತ ಕಾಯಿಲೆ ಏನಿಲ್ಲ. ಅದು ಬ್ಲಡ್ ಇಲ್ಲ, ಬ್ಲಡ್ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳವ್ರೆ. ಬ್ಲಡ್ ಹಾಕ್ಸಿದ್ರೆ ಆಯ್ತು ಅಷ್ಟೇನೆ, ಎಷ್ಟಾದರೂ ಖರ್ಚಾದ್ರೂ ಪರವಾಗಿಲ್ಲ ಅಲ್ಲೇನು ಮಾಮ, ನಾವೆಲ್ಲ ಹಾಕಿಸ್ತೀವಿ, ಎಷ್ಟಾದರೂ ಖರ್ಚಾಗಲಿ ಹೇಳು. ಹಾಕ್ಸಿರಾತ ಬ್ಲಡ್ಡಿಗೇನು. ಬ್ಲಡ್ ಇಲ್ಲದ ಕಾಲ ನನಗೆ ಆತ ಬೇರೆ ಕಾಯಿಲೆ ಅನಿಸುತ್ತೆ. ಯಾಕೆ ಹಿಂಗಾಗೈತೆ ಏನೋ ಒಂದು ಗೊತ್ತಾಗಲ್ಲ ನನಗೆ. ಬ್ಲಡ್ ಐತೆ, ಬ್ಲಡ್ ಏನೋ ಅಂತ ಕಮ್ಮಿ ಆಗಿಲ್ಲ, ಬ್ಲಡ್ ಇಲ್ಲದ ಕಾಲ ಏನೋ ಬೇರೆ ಕಾಯಿಲೆ ಅನಿಸುತ್ತೆ ನನಗೆ. ಏನೋ ಕಾಯಿಲಿಲ್ಲ ಕಣತೆ, ನಿನಗೆ ಚೆನ್ನಾಗಿದೆಯಾ, ಡಾಕ್ಟ್ರ್ ಹೇಳಿದ್ರಲ್ಲ ಏನೋ ಕಾಯಿಲಿಲ್ಲ, ಚೆನ್ನಾಗಿದೆಯಾ ಅಂತ ಹೇಳವ್ರಿ. ನಮ್ಮ ಹತ್ರ ಹೇಳಿರಲ್ಲ ಮಮ್ಮ, ಕರ್ದು ಹೇಳಿಲ್ವಿ ಬ್ಲಡ್ ಹಾಕಿದ್ರೆ ಚೆನ್ನಾಗೇ ಹಾಕ್ತಾರೆ. ಇವಾಗ ನಿಮ್ಗೊಂದು 5-6 ಪಾಯಿಂಟ್ ಅಷ್ಟೇ ಇರೋದು, ಒಂದು 10-11 ಪಾಯಿಂಟ್ ಬ್ಲಡ್ ಆದರೆ ಚೆನ್ನಾಗಿರ್ತೀರ. ಏನು ಇನ್ಮೆ ಸಾಕು, ಇವಾಗ ಒಂದು ಅದಕ್ಕೆ ಒಂದು 2-3 ಪಾಯಿಂಟ್ ಆದರೂ ಹೆಚ್ಚಾದ್ರೂ, ಒಂದು 7-8 ಪಾಯಿಂಟ್ ಆದರೂ ಇದ್ರೆ ಸಾಕು, ಇನ್ನು ಅವ್ರು ಹುಷಾರಾಗ್ತಾರೆ. ಆಮೇಲೆ ಹೋಗ್ತಾ ಒಳ್ಳೊಳ್ಳೆ ಹಣ್ಣು ಮಾತ್ರೆ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಎಲ್ಲನ ಆಮೇಲೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಹಣ್ಣು ಪಣ್ಣು ತಿನ್ಕೊಂಡು ಒಳ್ಳೊಳ್ಳೆದು ಉಣ್ಕೊಂಡು ಹೆಂಗೋ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಹೇಳಿ ಹೇಳವ್ರಿ. ಏನು ಕಾಯಿಲಿಲ್ಲ, ನಾವೇ ಡಾಕ್ಟ್ರ್ ಹೇಳವ್ರೆ ಅಂದಮೇಲೆ ನೀನು ಹಂಗೆ ಯಾಕೆ ತಿಳ್ಕೊಂತೀಯ, ಕಾಯಿಲೆ ಐತೆ ಅಂತ ಹಂಗೆಲ್ಲ ತಿಳ್ಕೊಂಬಕ್ಕೆ ಹೋಗಬೇಡ ನಿನ್ನ ಮನಸ್ನಾಗೆ. ಡಾಕ್ಟ್ರ್ ಹೇಳವ್ರಂತಲ್ಲ ಏನೋ ಕಾಯಿಲೆ ಇಲ್ಲ ಅಂತೇಳಿ, ಸುಮ್ಮನಿರಮ್ಮ, ಸುಮ್ಕಿರು. ಹಂಗೆಲ್ಲ ಏನು ತಿಳ್ಕೊಂಬಕ್ಕೆ ಹೋಗ್ಬೇಡ, ಅದೆಲ್ಲ ಮನಸ್ನಾಗ ಇಕ್ಕೆಬೇಡ ನೀನು. ಅಲ್ಲ ನನಗೆ ಹಂಗೆ ಅನ್ಸುತ್ತೆ, ಏನೋ ಕಾಯಿಲೆ ಆಗೈತೆ ನನಗೆ, ಅದಕ್ಕೆ ಹಿಂಗಾಗೈತೆ ಅಮ್ಮಂಗಾಗುತ್ತೆ. ಏನಾಗೈತಪ್ಪ ಅಮ್ಮಂಗಾಗುತ್ತೆ ನನಗೆ. ಏನಾಗಿಲ್ಲತ್ತೆ, ಏನಾಗಿಲ್ಲ. ನಾನು ಎಷ್ಟು ಧೈರ್ಯ ಹೇಳೋಣ ನಿನಗೆ, ನನಗೆ ಹೇಳಿ ಸಾಕಾಗೈತಿ. ಏನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ, ತಲೆ ಕೆಡಿಸ್ಕೊಬೇಡ ಅಂತ. ನಮ್ಮ ಅತ್ತೆ ನೋಡೋಕ್ಕೆ ಅವ್ರ ಅಕ್ಕ ಅವ್ರ ಅಮ್ಮ ಅವರೆಲ್ಲ ಬಂದಿದ್ದಾರೆ. ನಮ್ಮ ಅತ್ತೆಗೆ ಒಂಥರ ನನಗೇನೋ ಕಾಯಿಲೆ ಆಗೈತೆ, ಏನೋ ಆಗೈತೆ, ನಾನಿರಲ್ಲ ಅಂತ ಏನೋ ಒಂಥರ ಮನ್ಸಾಗ. ಅದಕ್ಕೆ ಅದಕ್ಕೇ ಅವ್ರಿಗೆ ಕಿಡ್ನಿ ಫೇಲ್ ಆಗಿರೋ ವಿಷಯ ಅವ್ರಿಗೆ ಹೇಳಿಲ್ಲ ನಾವು. ಹೇಳಿದ್ರೆ ಅವ್ರಿಗೆ ಇನ್ನೂ ಮನಸ್ಸಿಗೆ ಬೇಜಾರಾಗುತ್ತೆ, ಮತ್ತು ಅವ್ರಿಗೆ ಏನೋ ಒಂಥರ ಧೈರ್ಯ ಕಳ್ಕೊಬಿಡ್ತಾರೆ. ಅದಕ್ಕೆ ಏನೂ ಆಗಿಲ್ಲತ್ತೆ, ನಿನಗೆ ಏನು ಬ್ಲಡ್ ಹಾಕಿದ್ರೆ ನೀನು ಹುಷಾರಾಗ್ತಿ ಅಂತೇಳಿ ಹಿಂಗೆ ಧೈರ್ಯ ಹೇಳಬೇಕು. ಅದಕ್ಕೆ ಅವ್ರ ಅಕ್ಕರು ಅವ್ರ ಅಮ್ಮರೆಲ್ಲ ಬಂದಿದ್ದಾರೆ ನೋಡೋಕ್ಕೆ. ಒಂಥರ ಏನೋ ಎಲ್ಲರಿಗೂ ಬೇಜಾರು, ಇವ್ರಿಗೆ ಚೆನ್ನಾಗಿಲ್ಲ. ಅದಕ್ಕೆ ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ವರ್ಷ ಹಣ ಬೇರೆ, ನಾನೊಂದು ಕಿಡ್ನಿ ದಾನ ಮಾಡ್ತೀನಿ ಅಂತ ಹೇಳೈತೆ. ಆಪ್ರೇಷನ್ ಮಾಡಿಸಿ ಒಂದು ಕಿಡ್ನಿ ಹಾಕಿಸ್ಬಿಡ್ತೀವಿ. ಹುಷಾರಾಗ್ತಾರೆ. ಅವಳ ಪ್ರೀತಿ ಪಾರು ಮುಂದೆ ನಮ್ಮ ಸುಗುಣತ್ತೆ ಹುಷಾರಾಗಿ ಬರ್ತಾರೆ. ಅವ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಬೇಕು ನೋಡು. ಅವಳು ಏನೆಲ್ಲ ಅಷ್ಟು ತಿಳ್ಕೊಂಡಿದ್ದಾಳೆ. ಅವ್ರು ಇರೋದಿಲ್ಲ, ಹಿಂಗಾಗುತ್ತೆ ಅಂತ ಏನೇನೋ ಅವಳೇ ಕಲ್ಪನೆ ಮಾಡ್ಕೊಂಡಿದ್ದಾಳೆ. ಅದು ನೋಡಿ ಆ ಸುಗುಣತ್ತೆ ಹೆಂಗೆ ಹುಷಾರಾಗಿ ಬರ್ತಾರೆ. ನಾಳೆ ಹಾಸ್ಪಿಟ್ಲಿಗೆ ಬೇಗ ಕರ್ಕೊಂಡು ಹೋಗ್ತೀವಿ. ನಾಳೆ ಸೋಮವಾರ, ಇವತ್ತೆಲ್ಲ ಭಾನುವಾರ ಡಾಕ್ಟ್ರ್ ಇರೋದಿಲ್ಲ ಅಂತ ಹೇಳಿ ಸುಮ್ಮನಾಗಿದ್ದೀವಿ. ನಾಳೆ ಕರ್ಕೊಂಡು ಹೋಗ್ತೀವಿ ನೋಡಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.